ಜನಮೆಚ್ಚಿದ ನಾಯಕ ಅವನೇ ಜನನಾಯಕ. ಈ ಹೆಸರಿಗೆ ನಿಜವಾದ ಅರ್ಥ ಬಂದಿದ್ದೇ ತ್ಯಾಮಗೊಂಡ್ಲು ಅರುಣ್ ಕುಮಾರ್ ಅವರಿಂದ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನ ಸಂಘಟಿಸಿ ಪಕ್ಷವನ್ನ ಸದೃಢಗೊಳಿಸುತ್ತಾ ಮುಂಬರುವ ಚುನಾವಣೆಗೆ ಸಜ್ಜುಗೊಳಿಸುತ್ತಾ ಇರುವವರಲ್ಲಿ ಪ್ರಮುಖರು ಅಂದ್ರೆ ಅರುಣ್ ಕುಮಾರ್. ಭಾರತೀಯ ಜನತಾ ಪಾರ್ಟಿಯ ಯಶಸ್ಸನ್ನ ಮತ್ತಷ್ಟು ಹೆಚ್ಚಿಸಿರುವ ನಿಟ್ಟಿನಲ್ಲಿ ಇವರ ತ್ಯಾಗ ಅಪಾರ. ಹೀಗಾಗಿ ಇವತ್ತು ಖುದ್ದು ಬಿಜೆಪಿ ಪಾಳೆಯ ಇವರ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿದ್ದು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. ಅದರಲ್ಲೂ ಕೂಡ ಮಹಾಶಕ್ತಿ ಕೇಂದ್ರದಲ್ಲಿ ತ್ಯಾಮಗೊಂಡ್ಲುವಿನ ಜವಾಬ್ದಾರಿಯನ್ನ ಇವರ ಹೆಗಲಿಗೆ ಹೊರಿಸಿದೆ. ಅಚ್ಚರಿ ಅಂದ್ರೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಈ ಅರುಣ್ ಕುಮಾರ್ ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಕೈನಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಆದ್ರೆ ಅದಾಗಲೇ ಮಹತ್ವದ ಜವಾಬ್ದಾರಿ ಪಡೆದಿದ್ದಾರೆ. ಇದು ಇವರ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯಪ್ರವೃತ್ತರಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಒಳ್ಳೊಳ್ಳೆ ಕಾರ್ಯ ಮಾಡಿದ್ದಾರೆ, ಜನಪರ ಕೆಲಸಗಳನ್ನ ಎಷ್ಟು ಮಾಡಿದ್ದಾರೆ ಅನ್ನೋದನ್ನ ಸಾರಿ ಹೇಳ್ತಾ ಇದೆ.